ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಬರ್ತೀವಿ. ಇದರೊಟ್ಟಿಗೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಇವತ್ತಿನ ಪಂಚಾಂಗ ಗ್ರಹಗತಿ ಯಾವ ರೀತಿಯಾಗಿದೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಎಂದಿನಂತೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಯಾವ ರೀತಿ ಆಗಿದೆ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಎಂದಿನಂತೆ ಪಂಚಾಂಗವನ್ನು ನಾವು ಸಂಕಲ್ಪದ ಪೂರ್ವಕವಾಗಿ ಎಂದಿನಂತೆ ಈ ದಿನವೂ ಕೂಡ ನಾನು ನಿಮಗೆ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈ ದಿನಾಂಕ 20/5/2024 ಸೋಮವಾರ. ಓಂ ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯಾಹ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರವಾದಂತಹ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ದ್ವಾದಶಿ ತಿಥಿ. ಈ ದಿನ ಮಧ್ಯಾಹ್ನ 2:44 ದ್ವಾದಶಿ ತಿಥಿ ಇರುತ್ತದೆ. ನಂತರ ತ್ರಯೋದಶಿ ತಿಥಿ. ನಕ್ಷತ್ರವನ್ನು ನೋಡಿದಾಗ ಚಿತ್ತಾ ನಕ್ಷತ್ರ, ಸಿದ್ಧಿಯೋಗ, ಬಾಲಕರಣ. ಅದೇ ರೀತಿ ಈ ದಿನದ ಸೂರ್ಯೋದಯವನ್ನು ನಾವು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 5:53 ಆಗುತ್ತೆ. ಸಂಜೆ ಸೂರ್ಯಾಸ್ತಮ 6:39 ಸೂರ್ಯಾಸ್ತಮವನ್ನು ನಾವು ನೋಡಬಹುದು. ಅದೇ ರೀತಿ ಈ ದಿನದ ಶುಭ ಸಮಯ ಬೆಳಗ್ಗೆ 6ರಿಂದ 7 ಶುಭ ಸಮಯವಾಗಿರುತ್ತೆ. ಹಾಗೆ ನೋಡಿ, ದುರ್ಮುಹೂರ್ತವನ್ನು ನಾವು ನೋಡಿದಾಗ ಸಂಜೆ ಮಧ್ಯಾಹ್ನ 2:46 3:34 ದುರ್ಮುಹೂರ್ತ ಇರುವಂಥದ್ದು. ಹಾಗೆ ಅಮೃತಗಳಿಗೆ ರಾತ್ರಿ 10:08 11:52 ಅಮೃತಗಳಿಗೆ ಇರುತ್ತೆ. ಹಾಗೆ ನೋಡಿ, ಪ್ರಯಾಣಾದಿ ಯೋಗವನ್ನು ನಾವು ನೋಡಿದಾಗ ಮುದ್ಗರ ಯೋಗ, ಸಂಪತ್ತು ನಾಶ. ಹಾಗೆ ವಿಶೇಷವಾಗಿ ಈ ದಿನದ ರಾಹುಕಾಲವನ್ನು ನಾವು ನೋಡಿದಾಗ ರಾಹುಕಾಲ ಬೆಳಗ್ಗೆ 7:32 9:08 ರಾಹುಕಾಲ ಇರುತ್ತೆ. ಅದೇ ರೀತಿ ಗುಳಿಕ ಕಾಲ ಮಧ್ಯಾಹ್ನ 1:55 3:31 ಗುಳಿಕ ಕಾಲ. ಹಾಗೆ ಯಮಗಂಡ ಕಾಲವನ್ನು ನೋಡಿದಾಗ ಮಧ್ಯಾಹ್ನ 10 ಗಂಟೆ ಅಂದರೆ ಬೆಳಗ್ಗೆ 10:44 12:20 ಯಮಗಂಡ ಕಾಲ ಇರುತ್ತೆ. ನೋಡಿ, ಈ ದಿನದ ವಿಶೇಷವನ್ನು ನೋಡಿದಾಗ ಈ ದಿನ ವಿಶೇಷವಾದಂತಹ ಸೋಮವಾರ, ಸೋಮ ಪ್ರದೋಷ ಈ ದಿವಸ ಇರುವಂಥದ್ದು. ಇನ್ನು ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯಕ್ಕೆ ಹೋಗುವಂತಹ ಸಮಯ. ಸೊ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ? ಒಟ್ಟಾರೆ 12 ರಾಶಿಗಳಿವೆ. ಅದರಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಹೇಗೆ ಅನುಸರಿಸಬೇಕಾಗತ್ತೆ, ಇದ್ರ ಬಗ್ಗೆ ಗುರುಜಿಯವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಗುರುಜಿ, ಮೊದಲ 6 ರಾಶಿಗಳ ಕುರಿತಾಗಿ ನೋಡಿ, ಎಂದಿನಂತೆ ಈ ದಿವಸವೂ ಕೂಡ ಮೊದಲ 6 ರಾಶಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಅನಿರೀಕ್ಷಿತ ಮೂಲಗಳಿಂದ ಬರುವ ಆದಾಯದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರಬಹುದು. ಅದೇ ರೀತಿ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಕೂಡ ದೊರಕುವಂಥದ್ದು. ನೋಡಿ, ಮೇಷರಾಶಿಯವರಿಗೆ ಏನಾದರೂ ಉದ್ಯೋಗ ಇಲ್ಲ, ಏನಾದರೂ ಹೊಸದಾಗಿ ಕೆಲಸಗಳು ಮಾಡಬೇಕು ಅನ್ನೋರಿಗೆ ಅನಿರೀಕ್ಷಿತವಾಗಿ ಕೂಡ ಅವರಿಗೆ ಈ ದಿವಸ ಉದ್ಯೋಗ ಸಿಗುವಂಥದ್ದು, ಉದ್ಯೋಗ ಪ್ರಾಪ್ತಿಯಾಗುವ ಲಕ್ಷಣಗಳು ಕೂಡ ಈ ದಿವಸ ಮೇಷರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ದೇವತಾ ಕಾರ್ಯಗಳಲ್ಲಿ ತೊಡಗಿಕೊಂಡು ನೆಮ್ಮದಿ ಕೂಡ ನಿಮಗೆ ಇವತ್ತು ಸಿಗುವಂಥದ್ದು. ವಿಶೇಷವಾಗಿ ಏನಾದರೂ ದೇವತಾ ಕಾರ್ಯ ಗ್ರಾಮದಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು, ಸಂಬಂಧದಲ್ಲಿ ಏನಾದರೂ ದೇವತಾ ಕಾರ್ಯ ಇದ್ರೂ ಕೂಡ ಈ
ದಿವಸ ಅದರೊಂದಿಗೆ ನಿಮಗೆ ವಿಶೇಷವಾಗಿ ಅನುಕೂಲ ಆಗುವಂಥದ್ದು, ನೆಮ್ಮದಿ ಸಿಗುವಂಥದ್ದು ನೋಡ್ಬೋದು. ಹಾಗೆ ವೃಷಭ ರಾಶಿ ನೋಡಿ, ಈ ವೃಷಭ ರಾಶಿಯನ್ನು ನೋಡಿದಾಗ ಆಸ್ತಿ ವ್ಯವಹಾರದಲ್ಲಿ ವಿಶೇಷ ಲಾಭವಾಗುವುದು. ವೃಷಭ ರಾಶಿಯವರಿಗೆ ಏನಾದರೂ ಆಸ್ತಿಗಳಲ್ಲಿ ಏನಾದರೂ ಇವತ್ತು ಅನುಕೂಲ ಆಗುವಂಥದ್ದು ನೋಡ್ಬೋದು. ಏನೋ ಆಸ್ತಿ ವಿಚಾರದಲ್ಲಿ ಕುಟುಂಬದಿಂದ ಆಗ್ಬೋದು, ಅಥವಾ ಏನಾದರೂ ಹೊರಗಡೆ ಆಸ್ತಿ ಖರೀದಿ ಮಾಡುವಂಥದ್ದಾಗ್ಬೋದು. ಏನಾದರೂ ಇದ್ರೂ ಕೂಡ ಇವತ್ತು ನಿಮಗೆ ಅದರಿಂದ ಲಾಭ ಆಗುವಂಥದ್ದು ನೋಡ್ಬೋದು. ಹಾಗೆ ಕೌಟುಂಬಿಕ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಕೂಡ ಉಂಟಾಗುವಂಥದ್ದು. ಮನೆಯಲ್ಲಿ ಈ ಕುಟುಂಬದಲ್ಲಿ ಏನಾದರೂ ಅನಿರೀಕ್ಷಿತವಾಗಿ ತಿರುವುಗಳು ಈ ದಿವಸ ನಿಮಗೆ ನೋಡ್ಬೋದಾಗಿದೆ. ಅದೇ ರೀತಿ ಕೋರ್ಟು ವಿಚಾರ ಮುಂದೆ ಹೋಗಲಿದೆ. ಏನಾದರೂ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳಿದ್ರೂ ಕೂಡ ಅದರಲ್ಲಿ ಮುಂದೆ ಹೋಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಚರಾಸ್ತಿ ಖರೀದಿ ಮಾಡುವಂಥದ್ದು, ಏನಾದರೂ ಆಸ್ತಿ ಖರೀದಿ ಇದ್ರೂ ಕೂಡ ಈ ದಿವಸ ನಿಮಗೆ ವಿಶೇಷವಾದಂತಹ ಲಾಭ ಸಿಗುವಂಥದ್ದು ನೋಡಬಹುದು. ಹಾಗೆ ನೋಡಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿದಾಗ ಕೆಲಸಗಾರರಿಂದ ನಿಷ್ಠೆ, ಪ್ರಾಮಾಣಿಕತೆ ನಿರೀಕ್ಷಿಸಬಹುದು. ನೋಡಿ, ಮಿಥುನ ರಾಶಿಯವ್ರಿಗೆ ಏನಾದರೂ ನೀವು ಕೆಲಸ ಕಾರ್ಯಗಳು ಮಾಡಿಸ್ತಿರ್ಬೋದು, ಇಲ್ಲ ನೀವೇ ಒಂದು ವ್ಯಾಪಾರ ಉದ್ಯೋಗಗಳಲ್ಲಿ ನಿಮ್ಮ ಕೆಲಸಗಾರಗಳಿಂದ ವಿಶೇಷವಾಗಿರುವಂತಹ ಆ ಕೆಲಸ ಈ ದಿವಸ ನಿಮಗೆ ಸಿಗುವಂಥದ್ದು. ಕಲಾವಿದರಿಗೆ ಸೂಕ್ತ ಅವಕಾಶ ಕೂಡ ದೊರಕಲಿದೆ. ಈ ಕಲಾವಿದರು ಏನಿರ್ತೀರಾ, ಯಾವುದೇ ಕ್ಷೇತ್ರದಲ್ಲಾಗ್ಬೋದು, ಈ ಕಲಾವಿದರಿಗೆ ಅನುಕೂಲ ಆಗುವಂಥದ್ದು ಈ ದಿವಸ ನಿಮಗೆ ವಿಶೇಷವಾದ ಸೂಕ್ತ ಅವಕಾಶಗಳು ಕೂಡ ಇವತ್ತು ನಿಮಗೆ ದೊರಕುವಂಥದ್ದು. ಹಾಗೆ ವಾಹನ ರಿಪೇರಿ ಮಾರಾಟಗಾರರಿಗೆ ಹೆಚ್ಚಿನ ಆದಾಯ. ನೋಡಿ, ಈ ವಾಹನ ರಿಪೇರಿಗಳು ಮಾಡೋದು ಅಥವಾ ಮಾರಾಟ ಮಾಡುವಂಥವ್ರಿಗೆ ಇವತ್ತು ಅಧಿಕ ಲಾಭವನ್ನು ಕೂಡ ನೋಡ್ಬೋದಾಗಿದೆ. ಹಾಗೆ ಕಟಕ ರಾಶಿ. ನೋಡಿ, ಕಟಕ ರಾಶಿಯವ್ರಿಗೆ ನೋಡಿದಾಗ ವಿದ್ಯುತ್ ಅಥವಾ ಬೆಂಕಿ ಮುಂತಾದ ಅಪಾಯಕಾರಿ ವಸ್ತುಗಳೊಂದಿಗೆ ಕೆಲಸ ಮಾಡುವವರು ಎಚ್ಚರದಿಂದಿರಬೇಕು. ನೋಡಿ, ಈ ವಿದ್ಯುತ್ ಅಂದರೆ ಈ ಲೈಟ್ ಕಂಬಗಳ ಜೊತೆ ಕೆಲಸ ಮಾಡ್ತಾ ಇರ್ತಾರೆ, ಏನೀಗ ಎಲೆಕ್ಟ್ರಿಷಿಯನ್ಸ್ ಇರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಈ ದಿವಸ ಸ್ವಲ್ಪ ನಿಮಗೆ ತೊಂದರೆ ಉಂಟಾಗುವಂಥದ್ದು. ಈ ಕೆಲಸ ಮಾಡುವಾಗ ತುಂಬ ಎಚ್ಚರದಿಂದಿದ್ದರೆ ನಿಮಗೆ ಈ ದಿವಸ ಅನುಕೂಲ ಆಗುವಂಥದ್ದು. ಹಾಗಾಗಿ ನೋಡಿ, ವಿವಾಹ ಸಂಬಂಧಿತ ಮಾತುಕತೆ ಕೂಡ ಅರ್ಧಕ್ಕೆ ನಿಲ್ಲುವಂಥದ್ದು. ಈ ರೀತಿ ಏನಾದರೂ ವಿವಾಹದಲ್ಲಿ ಏನಾದರೂ ಮಾತುಕತೆ ಆಗ್ಬೋದು, ಇಲ್ಲ ವಿವಾಹೇತರ ಏನಾದರೂ ಇವತ್ತು ನಿಮಗೆ ಏನೋ ಇವತ್ತು ಕೆಲಸ ಮಾಡಬೇಕು, ಇಲ್ಲ ಏನೋ ಅಂದ್ಕೊಂಡಿದ್ರೆ ಅದು ಸ್ವಲ್ಪ ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಹಾಗೆ ಸಿಂಹರಾಶಿ. ನೋಡಿ, ಸಿಂಹರಾಶಿಯವರಿಗೆ ಬಹಳ ದಿನಗಳಿಂದ ಕಾಡುತ್ತಿದ್ದ ಕಾಯಿಲೆಯಿಂದ ಮುಕ್ತಿ ಹೊಂದುವಿರಿ. ನೋಡಿ, ಸಿಂಹರಾಶಿಯವರು ಏನಾದರೂ ತುಂಬ ದಿನಗಳಿಂದ ನಿಮಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಿದ್ದರೆ ಇವತ್ತು ಸ್ವಲ್ಪ ಮುಕ್ತಿ ಹೊಂದುವಂಥದ್ದು, ಆ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು ನೋಡ್ಬೋದು. ಹಾಗೆ ನ್ಯಾಯಾಲಯದ ಕೇಸು ನಿಮ್ಮಂತೆ ತೀರ್ಮಾನವಾಗಲಿದೆ. ನೋಡಿ, ನ್ಯಾಯಾಲಯದಲ್ಲಿ ಏನಾದರೂ ಕೇಸುಗಳಿದ್ದರೆ ಇವತ್ತು ನಿಮ್ಮ ಕಡೆ ಅದು ಕೇಸು ಬರುವಂಥದ್ದು, ತೀರ್ಮಾನ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡಬಹುದಾಗಿದೆ. ಹಾಗೆ ವಾಹನ ವ್ಯವಹಾರಗಳಿಂದ ಲಾಭ ಗಳಿಸಲಿದ್ದೀರಿ. ನೋಡಿ, ಇವ್ರಿಗೂ ಕೂಡ ಇವತ್ತು ಏನಾದರೂ ವಾಹನಗಳಿಂದ ಈ ಕೊಟ್ಟು ತಗೊಳ್ಳೋದಾಗ್ಬೋದು, ಇಲ್ಲ ಹೊಸದಾಗಿ ವಾಹನ ತಗೊಳ್ಳೋದಾಗ್ಬೋದು, ಈ ರೀತಿ ಏನಾದರೂ ವಾಹನಗಳಿಂದ ನೀವು ವ್ಯವಹಾರ ಮಾಡಿದಲ್ಲಿ ಇವತ್ತು ಅಧಿಕ ಲಾಭ ನಿಮಗೆ ಕಾಣುವಂಥದ್ದು. ಹಾಗೆ ನೋಡಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ನಾವು ನೋಡಿದಾಗ ವಿವಾಹ ಮುಂತಾದ ಶುಭ ಕಾರ್ಯಗಳಲ್ಲಿ ಮನೆಯವರೊಂದಿಗೆ ಭಾಗಿಯಾಗುವಿರಿ. ಕನ್ಯಾ ರಾಶಿಯವರು ಏನಾದರೂ ಇವತ್ತು ವಿವಾಹಗಳಾಗ್ಬೋದು ಅಥವಾ ಏನೇ ಶುಭ ಕಾರ್ಯಗಳಾಗ್ಬೋದು, ಇವತ್ತು ಮನೆಯವರೊಂದಿಗೆ ನೀವು ಹೆಚ್ಚಿನ ಒಂದು ಸಮಯವನ್ನು ಕಳೆಯುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರಿಗೆ. ಹಾಗೆ ದೂರದ ಪ್ರಯಾಣದಿಂದ ಹೆಚ್ಚಿನ ಲಾಭವಾಗುವುದಿಲ್ಲ. ನೋಡಿ, ಏನಾದರೂ ತುಂಬ ದೂರ ಹೋಗಿ ಏನೋ ಕೆಲಸ ಕಾರ್ಯಗಳಿದ್ದರೆ ನಿಮಗೆ ಸ್ವಲ್ಪ ಕಷ್ಟ ನೋವುಗಳು ಉಂಟಾಗುವಂಥದ್ದು, ಅದು ನೋಡಿಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಹೊಸ ವಸ್ತುಗಳ ಖರೀದಿ ಮಾಡಿವಿರಿ. ಏನಾದರೂ ಹೊಸ ವಸ್ತುಗಳು ತೊಗೋಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ಅನುಕೂಲ ಇದೆ, ಅಂದರೆ ತೆಗೆದುಕೊಳ್ಬೋದು ನೀವು. ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಸಂತೃಪ್ತಿ ಸಿಗುವಂಥದ್ದು. ನೋಡಿ, ಹಾಗೆ ಆಧ್ಯಾತ್ಮಿಕವಾಗಿ ಈಗ ದೈವ ಪೂಜೆಗಳಾಗ್ಬೋದು, ಇಲ್ಲ ಏನಾದರೂ ಈಗ ದೈವದ ಒಂದು ಪೂಜೆನೋ ಇಲ್ಲ ನಿಷ್ಠೆನೋ ಏನೋ ಒಂದು ಇರ್ಬೋದು, ಅದರಲ್ಲಿ ನೀವು ತೊಡಗಿಕೊಂಡಾಗ ನಿಮಗೆ ಇವತ್ತು ಸಂತೃಪ್ತಿ ಸಿಗುವಂಥದ್ದು ಕೂಡ ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಟ್ರು. ಉಳಿದ 6 ರಾಶಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಗೃಹ ಪ್ರವೇಶ ಆಗಿರ್ಬೋದು, ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಸೊ ಈ ರೀತಿಯಾಗಿದೆ, ನಾವು ಗುರೂಜಿಯವ್ರನ್ನ ಸಂಪರ್ಕಿಸಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ಪ್ರತಿದಿನದಂತೆ ಇವತ್ತಿನ ದಿನದಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಗುರೂಜಿಯವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ಹೇಳ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಮಾಟ ಮಂತ್ರದ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಮಾಟ ಮಂತ್ರ ಅಂದರೆ ಏನು, ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರೂಜಿ ಕಡೆಯಿಂದ ಪಡ್ಕೊಳ್ಳೋಣ. ಗುರೂಜಿ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿ ಕೊಡಿ. ನೋಡಿ, ವಿಶೇಷವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದು ಮಾಟ ಮಂತ್ರದ ಬಗ್ಗೆ. ನೋಡಿ, ಈಗ ಮಾಟ ಮಂತ್ರ ಪ್ರಯೋಗವಂಥದ್ದು ಇದು ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ಜನಸಾಮಾನ್ಯರಲ್ಲಿ. ನೋಡಿ, ಈಗ ಮಾಟ ಮಂತ್ರ ಅನ್ನೋದು ಯಾರು ಮಾಡಿಸ್ತಾರೆ ನೋಡಿ, ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಅಂತ ಬಂದಾಗ ನಮಗೆ ಗೊತ್ತಿರೋರೇ ಮಾಡುವಂಥದ್ದು ಇದು. ನೋಡಿ, ಇದು ಹಿಂದಿನ ಕಾಲದಿಂದ ಕೂಡ ನಡ್ಕೊಂಬಂದಿದೆ. ಯಾಕೆ ಮಾಡ್ತಾರೆ ನೋಡಿ, ಏನಾದರೂ ನಾವು ಬೆಳೀತಾ ಇದ್ದರೆ
ಒಂದು ಅಕ್ಕಪಕ್ಕದವರಾಗ್ಬೋದು, ನಮ್ಮ ಸಂಬಂಧಗಳಲ್ಲಾಗ್ಬೋದು, ನಮಗೆ ಗೊತ್ತಿರೋರೇ ಮಾಡಿಸುವಂಥದ್ದು ಮಾಟ ಮಂತ್ರ ಪ್ರಯೋಗ. ನೋಡಿ ಈಗ ಯಾರೋ ಬೇರೆಯವ್ರಿಗೆ ಬೇರೆಯವ್ರಿಗೆ ಅದೆಲ್ಲ ಚಿಂತೆ ಇರೋದಿಲ್ಲ. ಅದು ನೋಡಿ ಮೇಲೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂದರೆ ಅದು ಹಿತಶತ್ರುಗಳಿಂದನೇ ಆಗಿರುವಂಥದ್ದು. ಅದು ನೋಡಿ ಹಿತಶತ್ರುಗಳು ಅಂದ್ರೇನು, ಜೊತೆಲೇ ಇರ್ತಾರೆ, ನಮ್ಮ ಸ್ನೇಹಿತರಾಗಿರ್ತಾರೆ, ಆದರೆ ಅವರು ನಮ್ಮ ಹಿತವನ್ನು ಬಯಸ್ತಾ ಇರಲ್ಲ. ಅವರು ನಮ್ಮ ನಮ್ಮ ಇಳಿಮುಖವನ್ನೇ ಬಯಸ್ತಾ ಇರ್ತಾರೆ. ಅವರು ನಮಗೆ ಕೆಟ್ಟದಾಗೋದೇ ಬಯಸ್ತಾ ಇರ್ತಾರೆ. ನೋಡಿ ಜೊತೆಲಿ ಇದ್ದವರೇ ಇವಾಗ ಕೆಲವರು ಈಗ ಯಾವ ರೀತಿ ಮಾಟ ಮಂತ್ರಗಳು ಪ್ರಯೋಗಗಳು ಯಾರ ಮೇಲೆ ಆಗುತ್ತೆ ಅಂದರೆ ನೋಡಿ, ತುಂಬ ಕಷ್ಟಪಟ್ಟು ಮೇಲೆ ಬಂದುಬಿಟ್ಟಿರ್ತಾರೆ. ಎಷ್ಟೋ ಯಾಕೆಂದರೆ ಆ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ಆ ರೀತಿ ಈಗ ಜೊತೆಲಿದ್ದವ್ರನ್ನೇ ನಮ್ಮ ಮುಂದೆನೇ ಬೆಳೆದ್ಬಿಟ್ರು, ಇವರು ನಮ್ಮ ಮುಂದೆನೇ ಎಷ್ಟೋ ಮನೆ ಕಟ್ಕೊಂಡ್ಬಿಟ್ರು, ಕಾರ್ಗಳು ತೊಗೊಂಡ್ಬಿಟ್ರು, ಇಲ್ಲ ಏನೋ ಒಂದು ವ್ಯಾಪಾರ ಉದ್ಯೋಗ ಒಂದು ಈಗ ಕೆಲವರು ನೋಡಿ ಈಗ ಜಂಟಿಯಾಗಿ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿರ್ತಾರೆ ಜೊತೆಯಾಗಿ. ಏನಾಗ್ಬಿಡುತ್ತೆ, ಜೊತೆಯಾಗಿ ಪ್ರಾರಂಭ ಮಾಡಿದಾಗ ಇವನು ಬೆಳೀತಾ ಇದ್ದಾಗ ಇವನು ತುಳಿಬೇಕು ಅಂತ ಕೆಲವರು ನೋಡ್ತಾ ಇರ್ತಾರೆ. ಈ ಸಂದರ್ಭಗಳಲ್ಲಿ ಮಾಟ ಮಂತ್ರಗಳು ಮಾಡುವಂಥದ್ದು ನೋಡಿ, ಜೊತೆಲಿರೋರೇ ಮಾಟ ಮಂತ್ರಗಳು ಮಾಡೋದು. ಈ ರೀತಿ ಆದಾಗ ನಿಮಗೆ ಏನು ತೊಂದರೆಗಳು ಉಂಟಾಗುತ್ತೆ ಅವೆಲ್ಲವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಮಾಟ ಮಂತ್ರ ಅಂತ ಬಂದಾಗ ಈಗ ಯಾವ ರೀತಿ ಇವ್ರಿಗೆ ಪರಿಣಾಮ ಬೀರುತ್ತೆ ಅನ್ನೋದು ನೋಡಿ. ಯಾರೋ ಒಬ್ಬರು ಪಾಪ ಮುಂಚೆಯಿಂದ ತುಂಬ ಕಷ್ಟಗಳು ಪಟ್ಟು ಎಲ್ಲೋ ಸಾಲಗಳು ಏನೋ ಮಾಡ್ಬಿಟ್ಟು ಒಂದು ವ್ಯಾಪಾರನೂ ಆಗ್ಬೋದು, ಈ ಥರ ಏನೋ ಉದ್ಯೋಗಗಳಲ್ಲಾಗ್ಬೋದು, ಒಂದು ಕ್ರಮೇಣವಾಗಿ ಅವರು ಬೆಳೀತಾ ಬರ್ತಾ ಇರ್ತಾರೆ. ನೋಡಿ ಅವ್ರು ಬೆಳೆಯೋದು ಯಾವುದೋ ಒಂದು ಅವ್ರಿಗೆ ದೈವ ಶಕ್ತಿ ಅನ್ನೋದಾಗ್ಬೋದು, ಮತ್ತು ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲಗಳು, ಎಷ್ಟು ಕಷ್ಟಪಟ್ಟು ಬೆಳೀತಾ ಇರ್ತಾರೆ ಅಂಥವ್ರನ್ನೇ ಕೆಲವರು ಹಾಳು ಮಾಡಬೇಕು ಅಂತಲೇ ಇರ್ತಾರೆ. ಇಂಥವ್ರಿಗೆ ನಾವು ಏನು ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ಅವರು ಬೆಳೀತಾ ಇರಲ್ಲ, ಬೆಳೆಯೋರ್ಗೂ ಬಿಡಲ್ಲ. ಇಂಥವ್ರಿಂದ ನಾವು ತುಂಬ ದೂರ ಇರಬೇಕಾಗುತ್ತೆ. ಈ ಮಾಟ ಮಂತ್ರ ಮಾಡುವಂಥದ್ದು ನೋಡಿ, ಇನ್ನೊಂದು ವಿಶೇಷವಾಗಿ ನೀವು ಗಮನಿಸ್ಕೊಳ್ಬೇಕಾಗುತ್ತೆ, ಮಾಟ ಮಂತ್ರ ಅನ್ನೋದು ನಮಗೆ ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದು ವಿಚಾರದಲ್ಲಿ ಯಾರಿಗಾದರೂ ಈ ಮಾಟ ಮಂತ್ರಗಳು ಮಾಡಿ ಈ 3 ದಾರಿಗಳು ಸೇರುವಂಥ ಜಾಗಗಳಾಗ್ಬೋದು, ಇಲ್ಲಿ ಸ್ಮಶಾನಗಳಲ್ಲಾಗ್ಬೋದು, ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಅದರ ಒಂದು ಆ ಜಾಗದಲ್ಲಿ ನಾವು ಓಡಾಡಿದ್ರೂ ಕೂಡ ಅದರ ಪ್ರಭಾವ ನಮ್ಮ ಮೇಲೆ ಬೀರುವಂಥದ್ದು. ಮತ್ತು ನೋಡಿ ಅದನ್ನು ದಾಟಿದ್ರೂ ಕೂಡ ನಮಗೆ ಆ ಪ್ರಭಾವ ಬೀರುತ್ತೆ. ಏನಾಗುತ್ತೆ, ಈಗ ಮಾಟ ಮಂತ್ರ ಆಗಿದೆ ನಮಗೆ ಅಂತ ನಾವು ಯಾವ ರೀತಿ ತಿಳಿಯೋದು ನಾವು? ನೋಡಿ ಈ ಒಂದು ವ್ಯಾಪಾರ ಉದ್ಯೋಗ ದಿನ ಒಳ್ಳೆ ಅಭಿವೃದ್ಧಿ ಇರ್ತಾರೆ, ಅದರಲ್ಲಿ ಇವರು ಕುಂಠಿತ ಆಗೋಗ್ತಾ ಬರ್ತಾ ಇರುತ್ತೆ. ಒಂದು ವ್ಯಾಪಾರನ ಉದ್ಯೋಗನ ಪ್ರಾರಂಭ ಮಾಡಿರ್ತಾರೆ, ಒಳ್ಳೆ ಚೆನ್ನಾಗಿ ನಡೀತಾ ಇರುತ್ತೆ. ನೋಡಿ ಈಗ ಈ ಅಂಗಡಿ ವ್ಯಾಪಾರಿಗಳಾಗ್ಬೋದು, ಇಲ್ಲ ಒಂದು ಬಟ್ಟೆ ಅಂಗಡಿಗಳಾಗ್ಬೋದು, ಇಲ್ಲ ಏನೋ ದೊಡ್ಡ ಕಂಪನಿಗಳಾಗ್ಬೋದು, ಈ ಕಾರ್ಖಾನೆಗಳಲ್ಲಾಗ್ಬೋದು, ಇದೇನೋ ಹೇಳ್ತಾರಲ್ಲ ಕಾರ್ಖಾನೆಗಳು ಈ ಬಟ್ಟೆ ಎಲ್ಲ ತಯಾರು ಮಾಡ್ತಾ ಇರ್ತಾರಲ್ಲ, ಇವರೆಲ್ಲ ಏನಾಗ್ಬಿಡುತ್ತೆ, ಚೆನ್ನಾಗಿ ಬೆಳೀತಾ ಇರ್ತಾರೆ, ಕಾರ್ಗಳು ತೊಗೊಂಡ್ಬಿಡ್ತಾರೆ, ಹೊಸ ಒಂದು ಸೈಟ್ ತೊಗೊಂಡು ಹೊಸ ಮನೆಗಳು ಕಟ್ಕೊಂಡು ಚೆನ್ನಾಗಿರ್ತಾರೆ. ಇಂಥವ್ರಿಗೆ ಯಾರೋ ಏನೋ ಮಾಡಿಸ್ಬಿಟ್ಬಿಡ್ತಾರೆ. ಏನಾಗುತ್ತೆ ನೋಡಿ, ಈ ಕೆಲಸಗಾರರೇ ಅವ್ರಿಗೆ ಕೈ ಕೊಡುವಂಥದ್ದು, ಕೆಲಸಗಾರರೇ ಸಿಗ್ತಾ ಇರಲ್ಲ, ಕೆಲಸಗಾರರಿದ್ದರೆ ಅಲ್ಲಿಗೆ ಕೆಲಸಗಳು ಬರ್ತಾ ಇರಲ್ಲ. ಈ ರೀತಿಯೆಲ್ಲ ಆಗ್ತಾ ಇರಿದ್ರೆ ನೋಡಿ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ. ಮತ್ತು ನೋಡಿ ಅವ್ರಿಗೆ ತುಂಬ ಮನಸ್ಸಿನಲ್ಲಿ ನೋವು ಆಗ್ತಾ ಇರುತ್ತೆ, ತುಂಬ ನೋವು, ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ. ನೋಡಿ ಎಲ್ಲ ಈಗ ಒಂದು ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಯಾರೋ ಒಬ್ಬರು ಅವರೇ ನಮ್ಮನ್ನು ಟಚ್ ಮಾಡಿದ್ರು ಕೂಡ ನಮಗೆ ಅವ್ರು ಬೈದು ಹೋಗ್ಬಿಡ್ತಾರೆ. ಆದರೆ ಈ ರೀತಿಯೆಲ್ಲ ನಮಗೆ ಒಂಥರ ಒಳಗಡೆ ಏನೋ ತೊಂದರೆಗಳುಂಟಾಗ್ತಂಥದ್ದು, ಏನೇ ಕೆಲಸ ಮಾಡಿದ್ರು ಕೂಡ ಬೇಜಾರಲ್ಲಿರ್ತಾರೆ, ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ, ಆರೋಗ್ಯದಲ್ಲಿ ತುಂಬ ಏರುಪೇರು ಉಂಟಾಗುವಂಥದ್ದು. ಮತ್ತು ಈ ಹೊಟ್ಟೆ ಒಳಗಡೆ ನೋಡಿ ತುಂಬ ನರಳಾಡ್ತಾ ಇರ್ತಾರೆ. ಎಷ್ಟು ಹಾಸ್ಪಿಟಲ್ಗೆ ಹೋದ್ರೂ ಎಲ್ಲೋದ್ರೂ ಅವ್ರಿಗೆ ಎಷ್ಟು ಟ್ಯಾಬ್ಲೆಟ್ಸು, ಆಮೇಲೆ ಈ ಲಸಿಕೆಗಳು ಏನೇ ತೊಗೊಂಡ್ರು ಕೂಡ ಅವ್ರಿಗೆ ಅದು ಪ್ರಯೋಜನ ಆಗ್ತಾ ಇರಲ್ಲ. ದಿನ ಅದು ನೋವು ಅನುಭವಿಸ್ತಾನೆ ಇರ್ತಾರೆ. ಈ ಹೊಟ್ಟೆ ಒಳಗಡೆ ತೊಳಸ್ದಂಗೆ ಆಗೋದು, ಒಂಥರ ಹಿಂಡಿದಂಗೆ ಆಗೋದು, ಇವೆಲ್ಲ ಅದ್ರ ಲಕ್ಷಣಗಳು. ಹಾಗಾಗಿ ಅದೇ ರೀತಿ ನೋಡಿ ಮನೆಗಳಲ್ಲಿ ತುಂಬ ಜಗಳಗಳು, ಸುಮ್ಮನೆ ಮನೆಗೆ ಹೋದ ತಕ್ಷಣ ಒಂಥರ ನೆಮ್ಮದಿನೇ ಇಲ್ದಂಗೆ ಆಗುತ್ತೆ, ತುಂಬ ಜಗಳಗಳು ಆಗ್ತಾ ಇರುತ್ತೆ ಮನೆಯಲ್ಲಿ, ಒಬ್ರಿಗೊಬ್ರಿಗೆ ಅನ್ಯೋನ್ಯತೆನೇ ಇರೋದಿಲ್ಲ. ಈಗ ಮನೇಲಿ ಸಾಮಾನ್ಯ ನೋಡಿ ತಂದೆ ತಾಯಿ ಇರ್ತಾರೆ, ಮದುವೆ ಆಗಿದ್ರೆ ಹೆಂಡತಿ ಮಕ್ಕಳುಗಳೆಲ್ಲ ಇರ್ತಾರೆ. ಈ ಅವ್ರ ಹತ್ರ ಹೋದಾಗ ಅವ್ರಿಗೆ ನೆಮ್ಮದಿನೇ ಇಲ್ದಂತಾಗುವಂಥದ್ದು. ಒಂಥರ ಏನಾಗ್ಬಿಡುತ್ತೆ, ಯಾರ ಹತ್ರನೂ ಹೇಳ್ಕೊಡ್ಲಿಕ್ಕೂ ಆಗ್ತಾ ಇರಲ್ಲ, ಈ ಆರೋಗ್ಯದಿಂದ ತುಂಬ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಮತ್ತು ಕೆಲಸ ಕಾರ್ಯಗಳು ಕೂಡ ತುಂಬ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಈ ರೀತಿ ಆದಾಗ ಏನು ಮಾಡ್ಕೋಬೇಕು? ಕೆಲವೊಂದು ಪರಿಹಾರಗಳಿದೆ. ಈಗ ಮಾಟ ಮಂತ್ರ ಅಂತ ಗೊತ್ತಾದಾಗ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಅದರ ಅಭಿವೃದ್ಧಿ ಆಗುವಂಥದ್ದು. ಕೆಲವೊಂದು ಯಂತ್ರಗಳಾಗ್ಬೋದು, ಆಮೇಲೆ ಕೆಲವೊಂದು ಮನೆಗಳಲ್ಲಿ ನಾವು ಕಟ್ಕೊಳ್ಲಿಕ್ಕೆ ಹೇಳ್ತೀವಿ, ಕೆಲವೊಂದು ವಿಚಾರಗಳಿದೆ, ಅದನ್ನೆಲ್ಲ ಮನೆಯಲ್ಲಿ ಇಟ್ಟಾಗ ಅದು ಸ್ವಲ್ಪ ಅದು ಒಂಥರ ಪರಿಹಾರ ಆಗುವಂಥದ್ದು. ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಹಾಗೆ ನೋಡಿ ಈ ಮಾಟ ಮಂತ್ರ ನಮ್ಮ ಮೇಲೆ ಪ್ರಯೋಗ ಆಗಿದೆ, ನಾವು ಯಾವ ರೀತಿ ನಾವು ತಿಳ್ಕೊಬೇಕಾಗುತ್ತೆ ನೋಡಿ. ವಿಶೇಷವಾಗಿ ಏನೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಅದು ಕೈ ಹತ್ತಾ ಇರಲ್ಲ, ಸುಮ್ಮನೆ ಕಲಹಗಳು ನೋಡಿ. ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಜೊತೆಲಿ ಚೆನ್ನಾಗೇ ಇರ್ತಾರೆ, ಅವ್ರ ಹತ್ರನೇ ನಿಮಗೆ ತುಂಬ ತೊಂದರೆಗಳು, ಜೊತೆಲಿರೋರಿಂದನೂ ಕೂಡ ನಿಮಗೆ ತುಂಬ ಅನಾನುಕೂಲ ಆಗುವಂಥದ್ದು. ಈ ರೀತಿ ಎಲ್ಲ ಇರೋದಾಗ ಮಾಟ ಮಂತ್ರ ಪ್ರಯೋಗ ಆಗಿದೆ, ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ತಿಳ್ಕೊಬೇಕಾಗುತ್ತೆ. ಓಕೆ ಗುರುಗಳೇ, ಇನ್ನು ವೀಕ್ಷಕರೇ, ಮಾಟ ಮಂತ್ರದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡ್ತಾರೆ. ಹಾಗೆ ಅದರೊಟ್ಟಿಗೆ ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಆ 12 ರಾಶಿಗಳ ಫಲಾನುಫಲ ಹೇಗಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ ತಿಳ್ಕೊಳ್ಳೋಣ. ಸೊ ಅದರೊಟ್ಟಿಗೆ ಅದರ ಪರಿಹಾರ ಮಾರ್ಗಗಳನ್ನು ನೀವು ಹೇಗೆ ಅನುಸರಿಸಬೇಕಾಗತ್ತೆ ಅನ್ನೋದನ್ನು ಕೂಡ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಜಿ, ಕೊನೆಯ 6 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ನೋಡಿ, ಕೊನೆಯ 6 ರಾಶಿ ಅಂತ ಬಂದಾಗ ತುಲಾ ರಾಶಿಯಿಂದ ಪ್ರಾರಂಭ ಆಗುವಂಥದ್ದು. ನೋಡಿ, ತುಲಾ ರಾಶಿಯವರಿಗೆ ವಿದೇಶದಿಂದ ಮಕ್ಕಳ ಆಗಮನಕ್ಕಾಗಿ ಎದುರು ನೋಡುವಿರಿ. ನೋಡಿ, ಏನಾದರೂ ವಿದೇಶದಲ್ಲಿ ಮಕ್ಕಳೇನಾದರೂ ಬರುವಂತಹ ಒಂದು ನಿರೀಕ್ಷೆ ಕೂಡ ಇವತ್ತು ನೀವು ಮಾಡುವಂಥದ್ದು. ಅದೇ ರೀತಿ ಗೃಹಾಲಂಕಾರ ವಸ್ತುಗಳ ಖರೀದಿ ಕೂಡ ಇವತ್ತು ನೀವು ಮಾಡುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗಾಗಿ ಪ್ರಯಾಣವನ್ನು ಮುಂದೂಡುವುದು ಒಳಿತು. ಅಂದರೆ ಏನಾದರೂ ನೀವು ಹೊರಗಡೆ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಮುಂದೂಡೋದ್ರಿಂದ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ತುಲಾ ರಾಶಿಯವರಿಗೆ ನಾವು ಇವತ್ತು ನೋಡ್ಬೋದಾಗಿದೆ. ನೋಡಿ, ಹಾಗೆ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ನಾವು ನೋಡಿದಾಗ ಸ್ನೇಹಿತರ ಬೆಂಬಲವಿದ್ದರೂ ವ್ಯವಹಾರದಲ್ಲಿ ಕಟ್ಟುನಿಟ್ಟಾಗಿರಿ. ನೋಡಿ, ಏನಾದರೂ ವ್ಯಾಪಾರ ಮಾಡುವಂಥವ್ರು ಏನಾದರೂ ನಿಮ್ಮ ಜೊತೆ ಸ್ನೇಹಪೂರ್ವಕವಾಗಿ ಯಾರಾದರೂ ಬಂದು ಕೆಲಸ ಕಾರ್ಯ ನಿಮ್ಮ ಜೊತೆಯಲ್ಲಿ ಮಾಡ್ತಿದ್ರು ಕೂಡ, ನಿಮ್ಮ ಏನೇ ವ್ಯವಹಾರಗಳು ಮಾಡಿದ್ರು ಕೂಡ ಇವತ್ತು ಕಟ್ಟುನಿಟ್ಟಾಗಿದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಅತಿ ಸಲುಗೆಯಿಂದ ಆರ್ಥಿಕ ನಷ್ಟ ಆಗುವಂಥದ್ದು. ನೋಡಿ, ಏನಾದರೂ ನೀವು ಅತಿ ಸಲುಹೆಯಿಂದ ಅವ್ರ ಜೊತೆಗಿದ್ದರೆ ನಿಮಗೆ ಆರ್ಥಿಕವಾಗಿ ನಷ್ಟ ಆಗುವಂಥದ್ದು, ಹಣದಿಂದ ತೊಂದರೆಗಳು ಉಂಟಾಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಕೌಟುಂಬಿಕ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಲ್ಲಿ ಬಾಂಧವ್ಯ ವೃದ್ಧಿಯಾಗುವುದು. ಏನಾದರೂ ನಿಮ್ಮ ಸಂಬಂಧದಲ್ಲಿ ಇಲ್ಲ ಕೌಟುಂಬದಲ್ಲಿ ಏನಾದರೂ ಏನಾದರೂ ದೇವತಾ ಕಾರ್ಯಗಳಾಗ್ಬೋದು, ಶುಭ ಸಮಾರಂಭಗಳಾಗ್ಬೋದು, ಏನೇ ಇದ್ರೂ ಕೂಡ ಅದರಲ್ಲಿ ಇವತ್ತು ಭಾಗ್ಯದ್ರೆ ನಿಮಗೆ ಅನುಕೂಲ ಆಗುತ್ತೆ. ಬಾಂಧವ್ಯ ವೃದ್ಧಿ ಆಗುವುದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಹಮ್ಮಿಕೊಂಡ ಕೆಲಸಗಳು ಸುಗಮವಾಗಿ ನಡೆಯಲಿದೆ. ಏನಾದರೂ ನೀವು ಕೆಲಸಗಳು ಆಗಬೇಕು ಅಂದ್ಕೊಂಡಿದ್ರೆ ಈ ದಿವಸ ನಿಮಗೆ ಸಲೀಸಾಗಿ ಸುಗಮವಾಗಿ ಆಗುವುದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಧನುರಾಶಿ. ನೋಡಿ, ವಿಶೇಷವಾಗಿ ಧನುರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರವು ಸದ್ಯಕ್ಕೆ ಬಗೆಹರಿಯುವುದಿಲ್ಲ. ಏನಾದರೂ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಲ್ಲಿ ಇವತ್ತು ನೀವೇನಾದರೂ ಮಾತುಕತೆ ಇದ್ದರೂ ಕೂಡ ಇವತ್ತು ಬಗೆಹರಿಯೋದಿಲ್ಲ. ಅದು ಸ್ವಲ್ಪ ನೋಡಿಕೊಂಡು ನೀವು ವ್ಯವಹಾರ ಮಾಡಬೇಕಾಗುತ್ತೆ. ಹಾಗೆ ಪರಿಶ್ರಮದಿಂದ ಯಶಸ್ಸು ಗೌರವ ಉಂಟಾಗುವುದು. ನೀವು ಮಾಡುವ ಕಠಿಣವಾದಂತಹ ನಿಮ್ಮ ಪರಿಶ್ರಮ, ನಿಮ್ಮ ಕೆಲಸಕ್ಕೆ ಇವತ್ತು ಯಶಸ್ಸು ಸಿಗುತ್ತೆ. ಅದೇ ರೀತಿ ಗೌರವ ಕೂಡ ಸಿಗುವಂಥದ್ದು ನೋಡ್ಬೋದು. ಹಾಗೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ತುಂಬ ಅಗತ್ಯವಾಗಿರುವಂಥದ್ದು. ನೋಡಿ, ಏನಾದರೂ ವಾಹನ ಚಾಲನೆ ಮಾಡುವವರು ಡ್ರೈವರ್ಸ್ಗಳಾಗ್ಬೋದು, ಅಥವಾ ನೀವಾಗಿ ಸ್ವಯಂ ವಾಹನ ಚಾಲನೆ ತುಂಬ ದೂರ ಹೋಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ನಿಮಗೆ ಅನುಕೂಲ ಆಗುತ್ತೆ. ಮಕ್ಕಳಿಗಾಗಿ ದುಬಾರಿ ವಸ್ತು ಖರೀದಿ ಮಾಡುವ ಸಾಧ್ಯತೆ ಕೂಡ ನಿಮಗೆ ಇವತ್ತು ಹೆಚ್ಚಾಗಿರುವಂಥದ್ದು. ಹಾಗೆ ಮಕರ ರಾಶಿ. ನೋಡಿ, ಮಕರ ರಾಶಿಯವರಿಗೆ ನಾವು ನೋಡುವಾಗ ಅನಗತ್ಯ ವಿವಾದಗಳಿಂದ ದೂರ ಇರುವುದು ಒಳ್ಳೆಯುವುದು. ನೋಡಿ, ಏನೇ ಕೆಲಸ ಕಾರ್ಯಗಳಲ್ಲಾಗ್ಬೋದು, ಇಲ್ಲ ನೀವು ಹೋಗೋ ಏನೋ ಒಂದು ವೃತ್ತಿ ಜೀವನದಲ್ಲಾಗ್ಬೋದು, ತುಂಬ ವಿವಾದ ಮಾಡುವಂಥದ್ದು ನಿಮಗೆ ಅನುಕೂಲ ಶೋಭೆ ತರುವಂಥದ್ದಲ್ಲ. ಇವತ್ತು ನೀವು ಎಷ್ಟು ಮೌನವಾಗಿರ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಮಹತ್ತರ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮುನ್ನ ಆಲೋಚಿಸಿ. ಏನಾದರೂ ನೀವು ನೋಡಿ, ಅದೇ ರೀತಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಈ ಮಾತಾಡ್ತಾ ಏನಾದರೂ ಜವಾಬ್ದಾರಿ ನಿಮ್ಮ ಮೇಲೆ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಅದರಿಂದ ನಷ್ಟ ಆಗುವಂಥದ್ದು, ತೊಂದರೆಗಳುಂಟಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಮನೆಗಳಲ್ಲಿ ಮಂಗಳ ಕಾರ್ಯಕ್ಕೆ ಮುಂದಾಳತ್ವ. ನೋಡಿ, ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯ ಮಾಡೋದಿದ್ರೆ ನೀವು ಮುಂದಾಳತ್ವ ವಹಿಸ್ಬೋದು, ಅದರಿಂದ ಅನುಕೂಲ ಆಗುವಂಥದ್ದು. ಅದೇ ರೀತಿ ರಿಯಲ್ ಎಸ್ಟೇಟ್ನಂತಹ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಆರ್ಥಿಕ ಲಾಭ ಕೂಡ ಗಳಿಸುವಂಥದ್ದು. ಏನಾದರೂ ನೀವು ಹೊಸದಾಗಿ ಭೂಮಿ ಖರೀದಿ ಮಾಡೋದು ಇಲ್ಲ ಮಾರಾಟ ಮಾಡೋದು, ಇದರಿಂದ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡಬಹುದು. ಹಾಗೆ ಕುಂಭರಾಶಿ. ನೋಡಿ, ಈ ಕುಂಭರಾಶಿಯವರಿಗೆ ನಾವು ನೋಡಿದಾಗ ಮನೆಯಲ್ಲಿ ಸಂತೋಷದ ವಾತಾವರಣ, ಬಂಧುಗಳಿಂದ ಸಹಕಾರ ದೊರಕುವುದು, ಆಸ್ತಿ ಖರೀದಿಯ ವಿಚಾರ ಚಾಲನೆ ದೊರಕುವುದು. ನೋಡಿ, ವಿಶೇಷವಾಗಿ ಈ ದಿವಸ ನೀವೇನಾದರೂ ಆಸ್ತಿ ಖರೀದಿ ಮಾಡಬೇಕು ಇಲ್ಲ ಭೂಮಿ ಖರೀದಿ ಮಾಡಬೇಕಂದ್ರೆ ಈ ಬಂಧುಗಳಿಂದ ಸಹಕಾರ ಕೂಡ ದೊರಕುತ್ತೆ, ನಿಮಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡಬಹುದು. ಅದರಿಂದ ಮತ್ತೆ ನೋಡಿ, ಹಾಗೆ ಸಹೋದರರಿಂದ ಸಕಾಲಿಕ ನೆರವು ಕೂಡ ದೊರಕುವಂಥದ್ದು. ನೋಡಿ, ಅಕ್ಕ ತಂಗಿಯರಾಗ್ಬೋದು, ಅಣ್ಣ ತಮ್ಮರಿಂದ ನೋಡಿ, ಇವತ್ತೇನಾದ್ರು ಭೂ ವ್ಯವಹಾರದಲ್ಲಿ ನೀವು ಕೈ ಹಾಕಿದರೆ ಅವರಿಂದ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಆರ್ಥಿಕ ಸುಧಾರಣೆ ಕೂಡ ಕಂಡು ಬರುವಂಥದ್ದು. ಆರ್ಥಿಕವಾಗಿ ಏನಾದರೂ ಹಣದ ಅಭಾವ ಇದ್ದರೂ ಕೂಡ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು ನೋಡಬಹುದಾಗಿದೆ. ಅದೇ ರೀತಿ ಕಡೆಯ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯವರಿಗೆ ನಾವು ನೋಡಿದಾಗ ಮನೆಯ ಹಿರಿಯರ ಆರೋಗ್ಯದ ಸಲುವಾಗಿ ಖರ್ಚು ಇವತ್ತು ನಿಮಗೆ ಕಾಣುವಂಥದ್ದು. ನೋಡಿ, ಏನಾದರೂ ಹಿರಿಯರ ಆರೋಗ್ಯ ಸಂಬಂಧಪಟ್ಟಂತಹ ಈಗ ಹಾಸ್ಪಿಟಲ್ಗೆ ಹೋಗ್ಬೋದು, ಇಲ್ಲ ಏನೋ ಒಂದು ಟ್ಯಾಬ್ಲೆಟ್ಸು ಏನಕ್ಕೂ ಆಗಲಿ ಇವತ್ತು ಖರ್ಚಾಗುವಂಥದ್ದು ನೋಡ್ಬೋದಾಗಿದೆ. ಹಾಗೆ ಅನ್ಯ ವಿಷಯದಿಂದ
ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು. ನೋಡಿ, ಏನಾದರೂ ಬೇರೆ ಥರ ವಿಷಯಗಳಿಂದ ಇವತ್ತು ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಆದರೂ ಕೂಡ ಹಿರಿಯರ ಸಲಹೆಯಿಂದ ತಿರಸ್ಕರಿಸಬೇಡಿ. ಯಾವತ್ತೂ ಕೂಡ ಹಿರಿಯರ ಸಲಹೆಯನ್ನು ನೀವು ತಿರಸ್ಕಾರ ಮಾಡಲೇಬಾರದು. ಇವತ್ತು ಅನುಕೂಲ ಆಗುತ್ತೆ ನೋಡಿ, ಹಿರಿಯರ ಮಾತು ಯಾವತ್ತೂ ಕೂಡ ಕೇಳಬೇಕು ಅಂತ ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ ದೊಡ್ಡವರು ನಮಗೆ. ಹಾಗಾಗಿ ಅವರ ಮಾರ್ಗದರ್ಶನದಿಂದ ನೀವು ಇವತ್ತು ಮುನ್ನಡೆದಾಗ ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಸೊ ಇದ್ರ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಇದೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಸೊ ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ನೀವು ಭೇಟಿ ಆಗ್ಬೋದು. ನಿಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಗುರುಜಿಯವ್ರನ್ನ ಭೇಟಿ ಆಗ್ಬೋದು. ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ಏನಾದರೂ ನಡೀತಾ ಇರುವಾಗ, ಅಂದರೆ ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಮುಂಜಿ, ಸೊ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಸಂಪರ್ಕಿಸಬೇಕು ಅನ್ನೋದಾದರೂ ಕೂಡ ಗುರುಜಿಯವ್ರನ್ನ ನೇರವಾಗಿ ಸಂಪರ್ಕಿಸಲಿಕ್ಕೆ ಅವಕಾಶವಿರುತ್ತೆ ಅಂತ ಹೇಳ್ತಾ, ಇನ್ನು ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಮಾಟ ಮಂತ್ರದ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಮಾಟ ಮಂತ್ರ ಅಂದರೆ ಏನು, ಮಾಟ ಮಂತ್ರ ಆಗಿದೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ. ಸೊ ಅದು ಆಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು, ಜೊತೆಗೆ ಅದಕ್ಕೆ ಪರಿಹಾರ ಏನಾದರೂ ಇದೆಯಾ, ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅಂದರೆ ನಾವೇ ಮನೆಯಲ್ಲಿ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಮಾಟ ಮಂತ್ರದಿಂದ ಅದರಿಂದ ಆಗೋವಂತಹ ಅನಾಹುತಗಳಿಂದ ನಾವು ತಪ್ಪಿಸ್ಕೊಳ್ಬಹುದಾ, ಅಥವಾ ನಾವು ಪುರೋಹಿತರ ಹತ್ರನೇ ಹೋಗಿ ಅದಕ್ಕೆ ಏನಾದ್ರೂ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗತ್ತಾ? ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಮಾಟ ಮಂತ್ರ ಹೆಂಗೆ ಆಗಿದೆ ಅಂತ ನಾವು ಕಂಡುಹಿಡ್ಕೊಳ್ಳೋದು ಹೇಗೆ, ಹಾಗೆ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು ನಾವು? ನೋಡಿ, ಮಾಟ ಮಂತ್ರ ನಮಗೆ ಯಾವ ರೀತಿ ಇರುತ್ತೆ, ಅದರಲ್ಲಿಂದ ಪರಿಣಾಮಗಳೇನು ಅನ್ನೋದು ನಾನು ಆಲ್ರೆಡಿ ನಿಮಗೆ ಹೇಳ್ಬಿಟ್ಟಿದ್ದೀನಿ. ಆದರೆ ಪರಿಹಾರಗಳು ಯಾವ ರೀತಿ ಮಾಡಬೇಕು ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಇವಾಗ ನಾವು ಏನೋ ಒಂದು ಸತ್ಯನಾರಾಯಣ ವ್ರತನೋ ಇಲ್ಲ ಏನೋ ಒಂದು ಪೂಜೆ ಒಂದು ವ್ರತ ಮಾಡಿಬಿಟ್ಟು ನಮಗೆ ಇದಕ್ಕೆ ನಮಗೆ ಏನು ತೊಂದರೆಗಳು, ಅದು ಇನ್ನೂ ಅನುಕೂಲ ಆಗಿಲ್ಲ ನಮಗೆ ಅಂತ ಬಂದಾಗ ನೋಡಿ, ಈ ಮಾಟ ಮಂತ್ರ ಅಂತ ಬಂದಾಗ ಅದಕ್ಕೆ ಕೆಲವೊಂದು ಹೋಮ ಹವನಾದಿಗಳು, ಉಚ್ಚಾಟನೆಗಳು ಕೆಲವೊಂದು ಸ್ಥಳದಲ್ಲೇ ಮಾಡಬೇಕು ಅಂತ ಇರುತ್ತೆ. ಈಗ ಮನೆಯಲ್ಲಿ ಯಾವ ರೀತಿ ಯಾವ ಪೂಜೆಗಳು ಮಾಡಬೇಕು, ಈಗ ನೋಡಿ ನಮಗೆ ಜ್ವರ ಬಂದಿದೆ ಅಂದರೆ ಜ್ವರಕ್ಕೆ ಬೇಕಾದಂತಹ ಟ್ಯಾಬ್ಲೆಟ್ ತೊಗೋಬೇಕು ನಾವು. ಈಗ ತಲೆನೋವು ಬಂದಾಗ ಜ್ವರದ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಹೋಗಲ್ಲ. ಅದು ಆ ರೀತಿ ನಮ್ಗೆ ಏನಾಗಿದೆ ಅದಕ್ಕೆ ಏನು ಪರಿಹಾರ ಅದನ್ನೇ ಮಾಡ್ಕೋಬೇಕು. ನೋಡಿ, ಬರೀ ಹೋಮ ಹವನದಿಂದನೇ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಮಾಟ ಮಂತ್ರಗಳಲ್ಲಿ ಕೆಲವೊಂದು ಪುಣ್ಯಕ್ಷೇತ್ರ ದರ್ಶನದಿಂದ ಅದು ನಮಗೆ ಅನುಕೂಲ ಆಗುವಂಥದ್ದು. ಒಂದೆರಡು ಪುಣ್ಯಕ್ಷೇತ್ರಗಳಲ್ಲಿ ಹೋಗಬೇಕಾಗುತ್ತೆ. ಅಂದರೆ ನೋಡ್ಕೋಬೇಕು ಯಾವ ರೀತಿ ಅದು ಮಾಟ ಮಂತ್ರ ಪ್ರಭಾವ ಯಾವ ಒಂದು ಇದರಲ್ಲಿದೆ, ಅವ್ರಿಗೆ ಎಷ್ಟು ಮಾತ್ರ ಅದು ಮಾಟ ಮಂತ್ರದ ಪ್ರಭಾವ ಇದೆ, ಅದನ್ನು ಎಷ್ಟು ಬಳಲ್ತಾ ಇದ್ದಾರೆ ಅವರು, ಏನು ಮಾಡಬೇಕು ಅದನ್ನೆಲ್ಲ ನೋಡಿ ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಿ, ಕೆಲವೊಂದು ಜಾಸ್ತಿ ಮಾಟ ಮಂತ್ರ ನಮಗೆ ಪ್ರಯೋಗ ಆಗಿದೆ, ತುಂಬ ತೊಂದರೆಗಳು ಆಗ್ತಾ ಇದೆ. ಕೆಲವರು ನೋಡಿ ಸೂಸೈಡ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ, ಪ್ರಾಣ ಹಾನಿ ಆಗುವಂಥ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಇಂಥವ್ರಿಗೆ ಯಾವ ರೀತಿ ಅವ್ರನ್ನ ನಾವು ಪೂಜೆಗಳು ಮಾಡಿ ಅದರಿಂದ ನಾವು ಹೊರ ತರಬೇಕು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನೋಡಿ, ವಿಶೇಷವಾಗಿ ಇವಾಗ ಮಾಟ ಮಂತ್ರ ಅಂತ ಬಂದಾಗ ಮನೆಗಳಲ್ಲಿ ಮಾಡಬೇಕು ಅಂತಾಗ ನೋಡಿ ಕೆಲವೊಂದು ಉಚ್ಚಾಟನೆಗಳು ಮಾಡಬೇಕಾಗುತ್ತೆ. ನೋಡಿ, ಇವಾಗ ಉಚ್ಚಾಟನೆ ಬದಲು ನಾವು ನಾವು ಒಂದು ಸತ್ಯನಾರಾಯಣ ವ್ರತ ಮಾಡಿಸ್ಬಿಡ್ತೀವಿ, ಒಂದು ಲಕ್ಷ್ಮೀ ಪೂಜೆ ಮಾಡಿಸಿದ್ರೆ ಮಾಟ ಮಂತ್ರ ಹೋಗುತ್ತಾ? ಅದು ಪರಿಹಾರ ಅಲ್ಲ ಅದು. ನೋಡಿ, ಈಗ ನಾವು ಹೋಗಿ ತಿರುಪತಿ ವೆಂಕಟೇಶ್ವರನಿಗೆಲ್ಲ ಹೋಗಿ ಬಂದುಬಿಟ್ಟಿದ್ದೀವಿ, ನಾವು ಈ ಥರ ಬೇರೆ ಯಾವುದೋ ನಮ್ಮ ಮನೆದವ್ರಿಗೆಲ್ಲ ಹೋಗಿ ಬಂದುಬಿಟ್ಟಿದ್ದೀವಿ, ಎಲ್ಲೋ ಹೋಗಿ ಏನೋ ಮಾಡ್ಕೊಂಬಂದಿದ್ದೀವಿ ಅಂದರೆ ಅದು ಕೆಲವು ಪರಿಹಾರ ಇರಲ್ಲ. ಅದಕ್ಕೋಗಿ ದುಷ್ಟ ಶಕ್ತಿಗಳಿಗೆ ಅದಕ್ಕಂತಲೇ ಕೆಲವೊಂದು ದೇವರುಗಳು ಇರ್ತಾರೆ, ಅವರ ಮೊರೆ ಹೋಗ್ಬೇಕು ನಾವು. ಈ ರೀತಿ ನೋಡಿ, ಒಂದು ತಮಿಳುನಾಡಲ್ಲಿ ಕೊಯಮತ್ತೂರಿನಿಂದ ಒಂದು 50 ಕಿಲೋಮೀಟರ್ ದೂರ ಹೋದರೆ ಅಲ್ಲೊಂದು ತುಂಬ ವಿಶೇಷವಾದಂತಹ ಸ್ಥಳ ಇದೆ, ಮಸಾಣಿಕಮ್ಮ ಅಂತ ಹೇಳ್ತೇವೆ. ಸ್ಮಶಾನದಲ್ಲಿರುವಂಥ ದೇವಿ. ಆ ದೇವಿಯವರಿಗೆ ನೋಡಿ ಪುರಾತನವಾಗಿ ಎಷ್ಟೋ 300-600 ವರ್ಷಗಳಿಂದ ನಡೆಸ್ಕೊಂಡು ಬಂದಿರುವಂಥದ್ದು. ನೋಡಿ, ಅಲ್ಲಿ ಜಾಸ್ತಿ ಮಾಟ ಮಂತ್ರ ಪ್ರಯೋಗ ಆದವರು ಅಲ್ಲಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂದರೆ ನೋಡಿ, ಈ ಒಣಮೆಣಸಿನಕಾಯಿನ ಕುಟ್ಟಿ ರುಬ್ಬಿ ಆ ಒಂದು ದೇವರಿಗೆ ಅದು ಹಚ್ಚುವಂಥದ್ದು. ಈ ರೀತಿ ಆ ಸಂಕಲ್ಪ ಮಾಡಿಕೊಂಡು ನೋಡಿ, ಅಂದರೆ ಒಳ್ಳೆ ಮನಸ್ಸಿಂದ ಹೋಗಬೇಕಾಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಏನೇ ಪೂಜೆಗಳು ಮಾಡಿದಾಗ ಕೆಟ್ಟ ಮನಸ್ಸಿಟ್ಕೊಂಡು ಯಾರಿಗೂ ತೊಂದರೆಗಳು ಅನುಭವ ಆಗಬೇಕು ಆ ಥರ ಹೋದ್ರೆ ಯಾವುದೇ ಕಾರಣಕ್ಕೂ ನಮಗೆ ಒಲಿಯಲ್ಲ ಅದು. ನೋಡಿ, ನಮ್ಗೆ ಅನುಕೂಲ ಆಗಬೇಕಷ್ಟೇ. ನಮಗೇನಾದರೂ ತೊಂದರೆಗಳಾಗಿದ್ದರೆ ಆ ಒಂದು ನಮಗೆ ಕಾಪಾಡಲಿ ಆ ದೇವರು ಭಗವಂತ, ನಮಗೆ ಅನುಕೂಲ ಆಗಲಿ, ಆ ರೀತಿ ಅಷ್ಟೇ. ಈ ರೀತಿ ಹೋಗಿ ಭಗವಂತಲ್ಲಿ ಆ ಸಂಕಲ್ಪ ಮಾಡಿಕೊಂಡು ಇವರು ಅಲ್ಲಿ ಹೋಗಿ ಒಣಮೆಣಸಿನಕಾಯಿನ ಕುಟ್ಟಿ ರುಬ್ಬಿ ಅದನ್ನು ರುಬ್ಬಿದಾಗ ಗೊತ್ತಾಗುತ್ತೆ, ಅದನ್ನು ರುಬ್ಬಿದಂತ ತೊಗೊಂಡು ಅದನ್ನು ದೇವರಿಗೆ ಹಚ್ಚಿ ಪೂಜೆ ಮಾಡಿಕೊಡ್ತಾರೆ ಅಲ್ಲಿ ಸಂಕಲ್ಪ ಮಾಡಿ. ಈ ರೀತಿ ಮಾಡಿಸ್ಕೊಳ್ಳುವಂಥದ್ದು
ನೋಡಿ ಒಳ್ಳೆಯವ್ರಿಗೆ ಆಲೋಚನೆ ಒಳ್ಳೇದಿದ್ದಾಗ ಒಳ್ಳೇದಾಗುತ್ತೆ ಅವ್ರಿಗೆ. ಈ ರೀತಿ ಕೆಲವೊಂದು ಅಂದರೆ ನೋಡಿ ಕೆಲವೊಂದು ಇಲ್ಲೂ ನಮ್ಮ ಬೆಂಗಳೂರಲ್ಲಿ ಕೂಡ ನಮ್ಮ ಸುತ್ತಮುತ್ತ ಆಗ್ಬೋದು ಕೆಲವರು ಮಾಡ್ತಾ ಇದ್ದಾರೆ ನೋಡಿ. ಇದು ಇತ್ತೀಚೆಗೆ ಅಭಿವೃದ್ಧಿ ಆಗಿರುವಂಥದ್ದು. ಆದರೆ ಮೂಲ ಹುಡುಕೊಂಡು ಹೋಗ್ಬೇಕು ನಾವು. ಯಾವತ್ತು ಮೂಲದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಅನುಕೂಲ ಆಗುವಂಥದ್ದು. ಹಾಗಾಗಿ ಈ ರೀತಿ ಕ್ಷೇತ್ರಗಳು ಇಲ್ಲ ಗುರುಜಿ ನಮಗೆ ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ, ಇನ್ನೇನು ಮಾಡ್ಕೋಬೋದು ನೋಡಿ. ನದಿ ತೀರ ನಾವು ಯಾವಾಗಲೂ ಕೂಡ ಈ ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ನಾವು ಶ್ರೀರಂಗಪಟ್ಟಣದಲ್ಲಿ ಪೂಜೆಗಳು ಮಾಡ್ತಾ ಇರ್ತೀವಿ ನೋಡು. ಕೆಲವೊಂದು ದೇವಿ ಆರಾಧನೆ ಮಾಡಬೇಕಾಗುತ್ತೆ. ಮಾಟ ಮಂತ್ರ ಅಂತ ಬಂದಾಗ ಕೆಲವೊಂದು ದೇವಿಗಳ ಆರಾಧನೆ, ದೇವಿಗಳಲ್ಲಿ ಹೋಮಗಳಾಗ್ಬೋದು, ಇಲ್ಲ ಸುದರ್ಶನ ನಾರಸಿಂಹ ಉಚ್ಚಾಟನೆಗಳಾಗ್ಬೋದು, ಈ ರೀತಿ ಎಲ್ಲ ಒಂದು ನದಿ ತೀರದಲ್ಲಿ ಮಾಡಬೇಕಾಗುತ್ತೆ. ಓಕೆ, ನದಿ ತೀರದಲ್ಲೂ ಆಗಿಲ್ವಾ, ಮನೆಯಲ್ಲಿ ಮಾಡಬೇಕಾ? ಮನೆಯಲ್ಲಿ ನೋಡಿ, ನಾವೊಂದು ವಾಸ್ತು ನೋಡಿದಾಗ ಮನೆಯಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಎಷ್ಟು ಪ್ರಭಾವ ಇದೆ ಇವ್ರಿಗೆ ಮಾಟ ಮಂತ್ರ ಅಂತ. ಆ ರೀತಿ ನೋಡ್ಕೊಂಡಾಗ ಮನೆಯಲ್ಲಿ ಏನು ಮಾಡ್ಬೋದು ನೋಡಿ. ಮನೆಯಲ್ಲಿ ನೋಡಿ ಈ ಸುದರ್ಶನ ಉಚ್ಚಾಟನೆ, ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಉಚ್ಚಾಟನೆ, ಈ ರೀತಿಯಾದಂಥ ಹೋಮ ಹವನಾದಿಗಳನ್ನು ಮಾಡಿ ಅಲ್ಲಿ ನಮಗೆ ಶೀಘ್ರವಾಗಿ ಅವರಿಗೆ ಕೆಲವೊಂದು ಯಂತ್ರಗಳ ಮುಖಾಂತರವಾಗಿ ಅಲ್ಲಿ ಏನು ಮಾಟ ಮಂತ್ರ ಪ್ರಯೋಗ ಆಗಿದೆ ಅಲ್ಲಿ ನಾವು ಅದನ್ನೆಲ್ಲ ದೋಷವನ್ನು ನಾವು ಪರಿಹಾರ ಮಾಡುವಂಥದ್ದು ನೋಡಿ. ಒಂದು ನಖ ಪ್ರಯೋಗ ಮತ್ತು ನೋಡಿ ಯಾವ ರೀತಿ ಮಾಟಗಳು ಮಾಡ್ತಾರೆ ಅಂದರೆ ಬಟ್ಟೆ, ಒಂದು ಕೂದಲಿನಿಂದ ಕೂಡ ಮಾಟ ಮಂತ್ರ ಮಾಡ್ತಾರೆ. ಒಂದು ಕೂದಲಿಂದ ಮಾಡ್ತಾರೆ, ಬಟ್ಟೆಯಿಂದ ಮಾಡ್ತಾರೆ, ನಿಂಬೆಹಣ್ಣು, ಕುಂಬಳಕಾಯಿ, ತೆಂಗಿನಕಾಯಿ, ವರಾಹ ರಕ್ತದಿಂದ, ಈ ರೀತಿಯಾಗಿ ನಾನಾ ವಿಧವಾಗಿ ಮಾಡದಂತಹ ಮಾಟ ಮಂತ್ರ ಯಂತ್ರ ತಂತ್ರ ದೋಷಗಳು ಏನೇ ಇದ್ರೂ ಕೂಡ ನಾವು ಹೋಮದ ಮುಖಾಂತರವಾಗಿ ಬಗೆಹರಿಸಬಹುದು. ಓಕೆ ಗುರುಜಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿ ಹೇಳಿದ್ದೀವಿ. ಮಾಟ ಮಂತ್ರದ ಕುರಿತಾಗಿ ತಿಳಿ ಹೇಳಿದ್ದಾರೆ ಗುರುಜಿಯವರು. ಸೊ ಮಾಟ ಮಂತ್ರವನ್ನು ಹೋಗಲಾಡಿಸಬೇಕು ಅಂದರೆ ಕೆಲವೊಂದು ಪರಿಹಾರ ಮಾರ್ಗವನ್ನು ಸೂಚಿಸಿದ್ದಾರೆ. ಆ ಪರಿಹಾರ ಮಾರ್ಗ ನಿಮಗೂ ಬೇಕಾಗಿದ್ದಲ್ಲಿ ಗುರುಜಿಯವ್ರನ್ನ ನೇರವಾಗಿ ನೀವು ಸಂಪರ್ಕಿಸಬಹುದಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.